ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನಾಳೆ ದಿನಾಂಕ 18 ಮಾರ್ಚ್ 2026 ಇಂದಿನಿಂದ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳನ್ನು ಕೇಳಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಹೌದು, ನಿಮ್ಮ ಮನೆಯ ವಿಳಾಸವನ್ನ ಯಾರೋ ಹುಡುಕುತ್ತಿದ್ದಾರೆ. ಅವರು ಯಾರು? ನಿಮ್ಮ ಮನೆಯ ಹಾದಿಯನ್ನು ಅವರು ಯಾಕೆ ಕೇಳುತ್ತಿದ್ದಾರೆ? ಇದರ ಹಿಂದೆ ಯಾವುದೋ ಒಂದು ದೊಡ್ಡ ನಿಗೂಢ ರಹಸ್ಯ ಅಡಗಿದೆ. ನನ್ನ ಪ್ರಿಯ ವೃಷಭ ರಾಶಿಯ ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನ ನೀವು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ನೋಡಿ. ಯಾಕೆಂದ್ರೆ ನಿಮ್ಮ ರಾಶಾಧಿಪತಿ ಶುಕ್ರನ ಚಲನೆ ಮತ್ತು ಶನಿದೇವರ ಕೃಪಾ ದೃಷ್ಟಿಯಿಂದ ನಿಮ್ಮ ಕುಂಡಲಿಯಲ್ಲಿ ಒಂದು ಅದ್ಭುತ ಯೋಗ ನಿರ್ಮಾಣವಾಗುತ್ತಿದೆ. ಈ ವಿಡಿಯೋ ನಿಮ್ಮನ್ನು ಸಂಪೂರ್ಣವಾಗಿ ಬದಲಿಸಬಹುದು. ನಾನು ಗಂಗಾಜಲವನ್ನ ಕೈಯಲ್ಲಿ ಹಿಡಿದು ಈ ಸತ್ಯವನ್ನ ಹೇಳುತ್ತಿದ್ದೇನೆ. ಮುಂದಿನ 24 ಗಂಟೆಗಳು ನಿಮ್ಮ ಪಾಲಿಗೆ ಅದ್ಭುತ, ಅತ್ಯಂತ ಮಹತ್ವದ್ದಾಗಿರುತ್ತೆ. ವೃಷಭ ರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ವೇದನೆ ನನಗೆ ತಿಳಿದಿದೆ. ನೀವು ಎಷ್ಟು ಮೃದು ಸ್ವಭಾವದವರು ಎಂದರೆ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ನೀವೇ ತೊಂದರೆಗೆ ಸಿಲುಕಿದ್ದೀರಿ. ಹಣದ ವಿಷಯದಲ್ಲಿ ನಿಮ್ಮನ್ನು ನಂಬಿದವರೇ ನಿಮಗೆ ಮೋಸ ಮಾಡಿದ್ದಾರೆ, ಹೌದಲ್ಲವೇ? ಸಾಲದ ಬಾಧೆ, ಮನೆಯಲ್ಲಿನ ಅಶಾಂತಿ ನಿಮ್ಮನ್ನು ನಿದ್ದೆ ಇಲ್ಲದಂತೆ ಮಾಡಿದೆ. ನಾನು ಹೇಳುತ್ತಿರುವುದು ಸರಿ ಅಂತ ಆಗಿದ್ರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಹೌದು ಎಂದು ಬರೆಯಿರಿ ಮತ್ತು ಜೈ ಮಹಾಲಕ್ಷ್ಮಿ ಎಂದು ಟೈಪ್ ಮಾಡಿ. ನಿಮ್ಮ ಈ ನಂಬಿಕೆಯ ಕಮೆಂಟ್ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನ ತರುತ್ತದೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾಕೆಂದ್ರೆ ನಿಮ್ಮ ಸಕಾರಾತ್ಮಕ ಶಕ್ತಿಯೇ ನಿಮ್ಮನ್ನು ಈ ಸಂಕಷ್ಟದಿಂದ ಪಾರು ಮಾಡಲಿದೆ. ಈಗ ಅಸಲಿ ರಹಸ್ಯವನ್ನ ಬಿಚ್ಚಿಡೋಣ. ನಿಮ್ಮ ಮನೆಯ ದಾರಿಯನ್ನು ಹುಡುಕುತ್ತಾ ಬರುತ್ತಿರುವ ಆ ವ್ಯಕ್ತಿ ನಿಮ್ಮ ಶತ್ರುವಲ್ಲ, ಬದಲಾಗಿ ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ನೀಡಬಲ್ಲ ವ್ಯಕ್ತಿ ಅವರು. ಅದು ನಿಮ್ಮ ಹಳೆಯ ಸ್ನೇಹಿತನಿರಬಹುದು, ದೂರದ ಸಂಬಂಧಿ ಇರಬಹುದು, ಅಥವಾ ನಿಮಗೆ ಕೆಲಸದ ಅವಕಾಶ ನೀಡುವ ಅಧಿಕಾರಿ ಇರಬಹುದು. ಶನಿದೇವರು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಿ ಈಗ ಫಲ ನೀಡಲು ಮುಂದಾಗಿದ್ದಾರೆ. ನಿಮ್ಮ ಮನೆಗೆ ಬರುವ ಈ ವ್ಯಕ್ತಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸುದ್ದಿಯನ್ನ ಹೊತ್ತು ತರಲಿದ್ದಾರೆ. ಮುಂದಿನ 24 ಗಂಟೆಗಳ ಕಾಲ ನಿಮ್ಮ ಮನೆಯ ಬಾಗಿಲಿಗೆ ಬರುವ ಯಾರನ್ನೂ ಕಡೆಗಣಿಸಬೇಡಿ. ಅತಿಥಿ ಸತ್ಕಾರದಲ್ಲಿ ಯಾವುದೋ ಲೋಪ ಮಾಡಬೇಡಿ, ಯಾಕೆಂದ್ರೆ ಅತಿಥಿಯೇ ದೇವರೆಂದು ಭಾವಿಸಿದರೆ ಮಾತ್ರ ಅದೃಷ್ಟ ಒಲಿಯುತ್ತದೆ. ವೃಷಭ ರಾಶಿಯವರೇ, ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ ಎಂಬುದಕ್ಕೆ ಇಂದಿನಿಂದ ಈ ಸಂಕೇತಗಳು ಕಾಣಲಿವೆ. ಬಿಳಿ ಬಣ್ಣದ ಪ್ರಾಣಿಯ ದರ್ಶನ. ನೀವು ಕೆಲಸಕ್ಕೆ ಹೊರಡುವಾಗ ಬಿಳಿ ಹಸು ಅಥವಾ ಬಿಳಿ ನಾಯಿ ನಿಮ್ಮ ಎದುರು ಬಂದರೆ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತದೆ ಎಂದು ತಿಳಿಯಿರಿ. ಸುಗಂಧ ದ್ರವ್ಯದ ವಾಸನೆ. ನಿಮ್ಮ ಮನೆಯಲ್ಲಿ ಹಠಾತ್ ಮಲ್ಲಿಗೆ ಅಥವಾ ಅಗರಬತ್ತಿಯ ಸುಗಂಧ ಅನುಭವಕ್ಕೆ ಬಂದರೆ ಲಕ್ಷ್ಮೀ ದೇವಿಯ ಆಗಮನವಾಗುತ್ತಿದೆ ಎಂದರ್ಥ. ಹಳೆಯ ಒಡವೆ ಅಥವಾ ಹಣ. ಬೀರುವಿನಲ್ಲೋ ಅಥವಾ ಹಳೆಯ ಬಟ್ಟೆಯಲ್ಲೋ ನೀವು ಮರೆತಿದ್ದ ಹಣ ಅಥವಾ ಒಡವೆ ಸಿಕ್ಕರೆ ಅದು ನಿಮ್ಮ ಯೋಗದ ಆರಂಭ. ಸಣ್ಣ ಮಕ್ಕಳ ನಗು. ಇಂದು ಸಣ್ಣ ಮಕ್ಕಳು ನಿಮ್ಮ ಬಳಿ ಬಂದು ನಕ್ಕರೆ ಅಥವಾ ಆಟ ಆಡಿದರೆ ಅದು ಅತ್ಯಂತ ದೊಡ್ಡ ಶುಭ ಸಂಕೇತ. ಆದರೆ ಎಚ್ಚರ, ಅದೃಷ್ಟ ಬರುವಾಗ ಅಹಂಕಾರವು ಕೂಡ ಜೊತೆಯಲ್ಲೇ ಬರಬಹುದು. ವೃಷಭ ರಾಶಿಯವರಿಗೆ ಸ್ವಲ್ಪ ಹಠ ಜಾಸ್ತಿ. ಈ ಹಠವನ್ನ ಇಂದು ಬಿಟ್ಬಿಡಿ. ಅಪ್ರಾಮಾಣಿಕತೆ ಬೇಡ. ವ್ಯಾಪಾರದಲ್ಲಿ 2 ಪೈಸೆ ಲಾಭಕ್ಕಾಗಿ ಸುಳ್ಳು ಹೇಳಬೇಡಿ, ಅದು ನಿಮ್ಮ ದೀರ್ಘಕಾಲದ ಪ್ರಗತಿಯನ್ನ ಹಾಳು ಮಾಡುತ್ತದೆ. ಬಡವರಿಗೆ ಸಹಾಯ. ಇಂದು ನಿಮ್ಮ ಬಳಿ ಯಾರಾದರೂ ಸಹಾಯ ಕೇಳಿ ಬಂದರೆ ನಿಮ್ಮ ಶಕ್ತಿಗಾನುಸಾರ ಹಣವನ್ನ ಅಥವಾ ಅನ್ನವನ್ನ ದಾನ ಮಾಡಿ, ಅವರನ್ನ ಬೈದು ಕಳಿಸಬೇಡಿ. ನಿಮ್ಮ ಮನೆಯನ್ನ ಮತ್ತು ಪೂಜಾ ಕೊಠಡಿಯನ್ನ ಸ್ವಚ್ಛವಾಗಿಡಿ. ಗಲೀಜಾದ ಜಾಗದಲ್ಲಿ ದೇವತೆಗಳು ನೆಲೆಸುವುದಿಲ್ಲ. ಉದ್ಯೋಗದಲ್ಲಿರುವವರಿಗೆ ಇಂದು ದೊಡ್ಡ ಜವಾಬ್ದಾರಿ ಸಿಗಬಹುದು. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ನೀವು ಸ್ವಂತ ಉದ್ಯಮ ಮಾಡುತ್ತಿದ್ದರೆ ಇಂದು ಹೊಸ ಹೂಡಿಕೆಗೆ ಒಳ್ಳೆಯ ಸಮಯ. ಪ್ರೇಮ ಜೀವನದಲ್ಲಿ ಇರುವವರಿಗೆ ಇಂದು ನಿಮ್ಮ ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಸರ್ಪ್ರೈಸ್ ಸಿಗಲಿದೆ. ಮನೆಯಲ್ಲಿ ತಂದೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅವರ ಆಶೀರ್ವಾದ ಪಡೆದು ಮನೆಯಿಂದ ಹೊರಡಿ. ನೀವು ವಾಹನ ಖರೀದಿಸಲು ಯೋಚಿಸುತ್ತಿದ್ದರೆ ಈ ವಾರ ಅತ್ಯಂತ ಶುಭವಾಗಿದೆ. ಆದರೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ 2 ಬಾರಿ ಓದಿ ನೋಡಿ. ಕೊನೆಯದಾಗಿ ವೃಷಭ ರಾಶಿಯವರೇ, ಸಮಾಧಾನದಿಂದ ಇರಿ. ನೀವು ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಶನಿದೇವರು ಮತ್ತು ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿದೆ. ಈ 24 ಗಂಟೆಗಳ ಕಾಲ ಶಾಂತವಾಗಿರಿ ಮತ್ತು ದೇವತಾರಾಧನೆಯಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಮನೆಯ ದಾರಿಯನ್ನ
ಹುಡುಕಿಕೊಂಡು ಬರುವ ಆ ವ್ಯಕ್ತಿ ನಿಮ್ಮ ಬಾಳನ್ನ ಬೆಳಗಲಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ರಾಶಿಯ ಇತರ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವಜನೋ ಸುಖಿನೋ ಭವಂತು.